ಅಪ್ಪ ಸಾರಥಿ, ಈ ರಥಿಯ ಹೊಟ್ಟ ಬಿಟ್ಟುತ್ತಿರುವ ನಾನು ಮಾಡಿದೆ ಇವಳನ್ನ ಮನೆ ಬಿಟ್ಟು ದಪ್ಪ ಅಂತ ನಾನು ಈಗ ಮನೆ ಹತ್ರ ನೀವೇ ತಂದೆ ಅಮ್ಮ ಆರತಿ, ನಾವೀಗ ಸತ್ಯಪತಿಗಳು ಹೇಮ ಮಟ್ಟಕ್ಕೆ ಹೋಗುವುದು ಎಮಗೆ ಎಲ್ಲವನ್ನೂ ದಯಪಾಲಿಸಿ ಮಾವಯ್ಯ. ಅಮ್ಮ ಆರತಿ, ಅಮ್ಮ ಆರತಿ, ಮಾವಯ್ಯ ನಿನ್ನ ಪ್ರಾರಾಬ್ಧ ಕರ್ಮಕ್ಕೆ ನಾನು ಏನು ಮಾಡಲಿ ತಾಯಿ? ಆ ಪ್ರಾರಾಬ್ಧ ಕರ್ಮ ತಾಳು ತಪ್ಪಿಸುತ್ತಾರೆ. ಹಿಂದಕ್ಕೆ ಸಾಮಮೂರ್ತಿಯ ಹೆಂಡತಿಯಾದ ಸತಿದೇವಿಯು ದಕ್ಷ ಬ್ರಹ್ಮನ ಹೆಗ್ಲಕುಂಡದಲ್ಲಿ ಧುಮುಕಿ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳಲಿಲ್ಲವೇ? ಅದೇ ರೀತಿಯಾಗಿ ದಶರಥ ಮಹಾರಾಜನು ತನ್ನ ಕಿರಿಯ ಹೆಂಡತಿಯಾದ ಕೈಕೆಯ ಮಾತಿನಿಂದ ಕೋಪೋತ್ತರಿತನಾಗಿ ತನ್ನ ಹಿರಿಯ ಮಗನಾದ ಶ್ರೀರಾಮಚಂದ್ರನನ್ನು ಅರಣ್ಯಕ್ಕೆ ಕಳುಹಿಸಿ ರಾಮ ರಾಮ ಎಂದು ಪ್ರಾಣ ಬಿಡಲಿಲ್ಲವೇ? ಅಮ್ಮಾರತಿ, ಸೂರ್ಯ ವಂಶದಲ್ಲಿ ಸಕಲ ಚಕ್ರವರ್ತಿಗೆ 60,000 ಮಂದಿ ಮಕ್ಕಳು ಇದ್ದರು. ಸಕಲ ರಾಜೇಂದ್ರನು ಅಶ್ವಮೇಧ ಯಾಗವನ್ನು ಮಾಡಿ ಕುದುರೆ ಎಂಬಿಟ್ಟನು. ಆ ಕುದುರೆಯ ಸವಾರರು ಸುಮಾರು 66,000. ಇವರುಗಳು 99 ಯಾಗಗಳನ್ನು ಮಾಡಿ ಇನ್ನೊಂದು ಯಾಗವನ್ನು ಮಾಡಿದ್ದರೆ ಆ ಒಂದು ಯಜ್ಞವಾದರೆ ಶತಮಾನವಾಗುವುದೆಂದು ತಿಳಿದು ದೇವೇಂದ್ರನು ಮಹಾಭೇದ ಪಟ್ಟು ತತ್ವಾಸಿಯ ಮಾಯದಿಂದ ಕಟ್ಟುಕೊಂಡು ಹೋಗಿ ಪಾತಾಳ ಲೋಕದಲ್ಲಿರುವ ಕಪಿಲ ಋಷಿಯ ವಾಮಭಾಗದಲ್ಲಿ ಕಟ್ಟಿ ಹಾಕಿದನು. ಆ ರಾಜನ ಮಕ್ಕಳು ಹೋಗಿ ನೋಡಿದರೆ ಕಪಿಲ ಋಷಿಯೇ ಬೆನ್ನ ಹಿಂದೆ ಕುದುರೆಯನ್ನು ಕಂಡು ಈ ಕಪಿಲ ಋಷಿಯೇ ಕಳ್ಳನೆಂದು ತಿಳಿದು ಸಗರನ 60,000 ಮಂದಿ ಮಕ್ಕಳು ಒಂದೇ ವೇಳದಲ್ಲಿ ಬಾಣ ಪ್ರಯೋಗ ಮಾಡಿದರು. ತಪಸ್ಸಿಗೆ ಕುಳಿತಿದ್ದ ಕಪಿಲ ಋಷಿಯು ಕಣ್ಣು ತೆರೆದು ನೋಡಿದ ತಕ್ಷಣವೇ ಸಗರನ 60,000 ಮಂದಿ ಮಕ್ಕಳು ಒಂದೇ ವೇಳದಲ್ಲಿ ಸುಟ್ಟು ಬೂದಿಯಾದರು. ಅಮ್ಮಾರತಿ, ಆ ವಂಶದಲ್ಲಿ ಭಗೀರಥನೆಂಬುವನು ಹುಟ್ಟಿ ಭಾಗೀರಥಿಯನ್ನು ತಂದು ಅವರುಗಳನ್ನು ಪುನರ್ಜೀವಿಗಳನ್ನಾಗಿ ಮಾಡಿಸಿ ಅವರ ವಂಶವು ಉದ್ಧರಿಸಿದನು. ಇದನ್ನು ನೀನು ಕೇಳಲಿಲ್ಲವೇ? ಗಂಡ ಸತ್ತರೆ ಹೇಗಿರಲಿ, ಎಲ್ಲಿ ಕಾಲಕ್ಷೇಪವೆಂದರೆ ಪರಮ ಪರಸ್ಪರ ಗುರುವು ಹೇಗೆ ಇಟ್ಟಿರುತ್ತಾನೆ ಹಾಗೆ ಇದ್ದು ಕಾಲವನ್ನು ಕಳೆಯಬೇಕು. ವಿಧಿವಶವು ಒಳ್ಳೆಯನೆಂದರೆ ಬಿಟ್ಟಿದ್ದೆ. ನೀನಾಗಿ ಅಂತಃಕರಣದಿಂದ ನಿನ್ನ ದ್ವಾರಕದಲ್ಲಿರುವ ನಿನ್ನ ಅತ್ತೆ ಮಾವಂದಿಯರನ್ನು ಸಂತೋಷದಿಂದ ರಕ್ಷಣೆ ಮಾಡಬೇಕೆಂದು ನಿನಗೆ ತಿಳಿದಿರುವುದಿಲ್ಲವೆಂದರೆ ನಿನ್ನ ಗಂಡನ ಹಿಂದೆ ಹೋಗುವುದಕ್ಕೆ ಸಿದ್ಧವಾದರೆ ಪೀಡೆಯನ್ನು ತೆಗೆದುಕೊಳ್ಳಬಹುದಮ್ಮ ಆರತಿ. ಮನ್ಮಥನ ಸತಿ ಪಾಲಿಸಿದೀಯ ಕೃಷ್ಣ ಎಂದು ಅಂತಃಕರಣ ಇಷ್ಟಗಳನ್ನು ಓದಿಸುವುದು. ಎಷ್ಟು ದಿನದಿಂದ ನಾವು ಸತ್ಯಪತಿಗಳು ಹೇಮಕೂಟಕ್ಕೆ ಶಿವನ ತಪವನ್ನು ತಿಳಿಸಬೇಕೆಂದು ಮನಸ್ಸಿನಲ್ಲಿ ಪ್ರಯತ್ನವನ್ನು ನಡೆಸಿದ್ದೀವಿ. ನಾವೇನಾದರೂ ಸತ್ಯಪತಿಗಳು ಹೇಮಕೂಟಕ್ಕೆ ಹೋಗುವುದು, ನೀನು ಅಷ್ಟಬಾಲೆಯನ್ನು ಒಳಗೂಡಿ ಗಾನಕ್ಕಿಂತ ಪರಿಪಾಲಿಸುತ್ತಾ ತಣ್ಣಗೆ ಹೋರಾಡಿ ಕಾಲವನ್ನು ಕಳೆಯುವಂತನಾದ ಕೃಷ್ಣರಾಯ ಮಾಡಿಯಲ್ಲ ಎನ್ನಂಥ ಹೆಣ್ಣಿನ ಮೇಲೆ ಅನ್ಯಾಯ. ಯಾತಕ್ಕೆ ದುಃಖಿಸುತ್ತಿದ್ದಿ? ಬೆಟ್ಟಕ್ಕೆ ಹೋಗಿ ಬದಿರೆ ಬಟ್ಟ ಹುಟ್ಟಿ ಸತ್ತಿ ಜನ್ಮಗಾದ ಎಂದ ಈ ಕೃಷ್ಣರಾಯನಿಗೆ ಅಂತಃಕರಣ ತಪ್ಪಿದ ಮೇಲೆ ನೀವು ಏನೇ ಮಾಡುವಾಗ ನೀನು ಎಂದ ನಿತ್ಯಪರ ಭೇದಾದರೆ ರಸವನ್ನು ಎನ್ನುವುದು ಇನ್ನು ಎಷ್ಟಂತ ಅಹೋ ಅಪ್ಪಯ್ಯ, ಅಹೋ ಕಂದ, ಪ್ರಾರ್ಥನೆಯಿಂದ ಬೀಳ ಬಂಕುಡು ಹತ್ತಕ್ಕೆ ಜೀವದಾಸೆ. ಈಗೋ ನಿಮ್ಮ ಅಂತಃಕರಣದಿಂದ ಬೊಮ್ಮಾಸರವರಕ್ಕೆ ತೆರಳು ಎಂದ ಪರಕ್ರಮದಿಂದ ಕಪ್ಪು ಬಿಲ್ಲಿಗೆ ಹಲವಿಂದಾದಿ ಪಂಚಗಳಿಂಗಳ ಕೂಡಿ ಅನಾದಿಕಾಲದಿಂದ ತಪಸ್ಸಿಗೆ ಕುಳಿತ ಪರಮೇಶ್ವರನ ಹೃದಯದೊಂದಿಗೆ ಹುಟ್ಟಿಸಿ ಬ್ರಹ್ಮರಂಧ್ರವೋ ಅಪ್ಪು ಅಮೃತ ಬಿಂದು ಬೀಜವೆಂಬ ಬೀದಿಯ ರಸವನ್ನು ಸರ್ವವನ್ನು ಪಾಣಿಗ್ರಹಣ ಮಾಡಿಸಿ ಷಣ್ಮುಖ ಪಾರ್ವತಿಯ ಪಾಣಿಗ್ರಹಣ ಮಾಡಿಸಿ ಈಶ್ವರನಿಗೂ ಗೌರಿಗೂ ಸಮಾಗಮಗೊಳಿಸಿ ಷಣ್ಮುಖನ ಹುಟ್ಟಿ ತಾರಕರನ್ನು ಕೊಂದು ಸತ್ಯೇಶ ಕೋಟಿ ದೇವತೆಗಳನ್ನು ರಕ್ಷಿಸಿರುತ್ತಾರೆ. ಅದೇ ಕಾಂತಿಯೇ ನೀನು ಹಿಂಪಾಗಿತ್ತು. ಇನ್ನೇತಕ್ಕೆ ಪದ ವಸಂತ ನಂತರಿ ಚಂದ್ರ ನಂಬರನ್ನು ಮುಂಗಾವಳಿಯ ಬಿಲ್ಲುಗಳನ್ನು ಎಲ್ಲ ಕಲಕದ ನೀಡು
ಶ್ರೀ ದೇವಾಂತವರಿಗೆ ಹೊಡಿಯ ಕೈ ಮನ್ನವ ದೇವ ತುಂಬಿದ ಮುರಿಯಂತೆ ಸಂಭ್ರಮದಿಂದ ಪರಿಶೋಭಿತ ಈ ಸುಂದರವಾದ ರಂಗು ಮಂಟಪಕ್ಕೆ ಬಂದ ಮಂಗಳ ಮೂರ್ತಿಯ ಕರಗುಳ ಜೋಡಿಗೆ ಬಂದ ವಿಕ್ರಮ ಪರಕ್ರಮವನ್ನು ಚಂದದಿಂದ ಮಾತನಾಡುವ ನೀವು ಸರಿ ದೇವ ನಾವು ನಾವುಗಳಲ್ಲಿ ಅರ್ಥವಾಗಿ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ದಿಕ್ಕುಗಳ ಸಾಧಿಯನ್ನು ಬರೆಯುತ್ತಾರೆ ದೇವ ಏರುಗೊಂಡವರ ಗಮನವಾಗಿ ವಿಚಾರವ ಒಳ್ಳೆಯ ಸಾರ್ಜನನ್ನ ಆಪಂಚಿತವೇನೆಂದರೆ ಅದೇನು ದೇವ ಜಗತ್ ಜೀವಜಾಲಂಗಳಿಗೆ ಸೂತ್ರಧಾರನಾದ ಶ್ರೀ ಶಾಮಮೂರ್ತಿಯ ಪಾದಸೇವಕ ಸಂಭ್ರಮದಿಂದ ಸಂಚಾರಿಸುವ ಸಕಲ ಲೋಕಪಾಲ್ ಎನ್ನ ಎಗಲೋ ಪತ್ತು ಮುಕ್ಕೋಟಿ ದೇವತರ ತನ್ನ ಕರ್ಣ ಕಟಾಕ್ಷದಿಂದ ರಕ್ಷಿಸುವ ಶಂಕರನ ಪಾದಶುಂಕರ ಎಲ್ಲ ಶರಣಾಯ ದಿಕ್ಕುತ್ತಾಗಿದೆ ಇಂಥ ವೀರ ಧೀರ ಸುಂದರ ಮೂರ್ತಿಯಾದ ನಂದೇಶ್ವರನ ತಿಳಿಯಲಿ ತಾರ್ದಿ ಮೂಡಿಸಿದ್ದೇವೆ ನಂದೀಶ್ವರ ಮಹಾದೇವರಾದರೆ ಈ ಸುಂದರವಾದ ಸಭಾಮಂದಿರಕ್ಕೆ ಬಂದ ಕಾರಣದಲ್ಲಿ ಕೇಳಿದ ದೇವ ದಿವ್ಯ ಪ್ರಭಾವ ಒಳ್ಳೆಯ ಎಲೈ ಸಾಧಿ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಈ ಪಂಪಾ ತೀರದಲ್ಲಿ ತಪಸ್ಸಿ ಕುಳಿತಿರುವ ಎಲ್ಲ ಸ್ವಾಮಿಯ ಸೇವೆ ಮಾಡಲು ಕರುಣ ಕಂಡಿಯ ಸಾಧಿ ದಿವ್ಯನಾಮವಾದ ಸಂಗತಿ ಒಳ್ಳೆಯದು ಮಗನಿಗೆ ಪೀಡವನ್ನು ಅಲಂಕರಿಸಿದ್ದಾಗಲಿ ದಿವ್ಯ ಪ್ರಭಾವ ಪರಮಾತ್ಮ ಹೇಮಕೂಟಕ್ಕೂ ಅಂತರದ ರಾಜ ರಾಜೇಶ್ವರಿಯ ಕುರಿತು ತಪಸ್ಸಿಯ ಕುರಿತುಕೊಳ್ಳೆ ರಾನಂದೀಶ್ವರ ಅಹೋ ಶಂಕರ ನೀನು ಒಬ್ಬರನ್ನು ಒಳಗಿಕ್ಕಿ ಬಿಡಬೇಡ ಸಾಕ್ಷಾತ್ ಗಜಮಣಿಯನ್ನಾದರ ಬಂದರ ಕುರಿತು ಹಿಡಿದು ಒಳಗಿಕ್ಕಿ ಬಿಡ ಕಂಡೆಯ ನಂದೀಶ್ವರ ಒಳ್ಳೆ ಸಾಧ್ಯ ಮಹಾದೇವನ ಅಪ್ಪಣೆಯಂತೆ ಈ ಮಹಾದ್ವಾರದಲ್ಲಿ ನಿಂತು ಯಾರಾದರೂ ಬಂದರ ಒಳಕ್ಕೆ ಬಿಡದಂತೆ ತನುದ್ದಾರಿಯಾಗಿ ನಿಲ್ಲುವ ಸಾರಥಿ ನೋಡೆಲ್ಲ ಪರಾಕ್ರಮದ ರೀತಿ ಇದೇ ಜನರ ಅಹೇಮತಿ ಮೋಹದಪತಿ ಸಂಸಾರದ ಪಾತ್ರ ಇಂಗಲೆಂಬತಾದೀಶನ ಪುತ್ರೀಶನ ಧರೀಶನ ಇವುಗಳ ಬಿಟ್ಟು ಜ್ಞಾನ ಯೋಗಿಯಾಗಿ ಈ ಪಂಪಾಂತರಕ್ಕೆ ಬಂದು ಮಹಾಕ್ಷೇತ್ರವನ್ನು ನೋಡುವ ಪರ್ಯಾಂತದ ಮಾನವ ಜನ್ಮಕ್ಕೆ ಮುಕ್ತಿಯೇ ಇಲ್ಲವೆಂದು ಜಗತ್ತಕ್ಕೆ ಕೈ ಎತ್ತಿ ಸಾರುವ ಮಹತ್ವದ ಕೆಲಸವನ್ನು ನೋಡಿದೆಯಾ ಅದೇ ಸತಿ ಎಲ್ಲಿ ನೋಡಿದರೂ ತೆಂಗಿನ ಬನಾಂತರಗಳು ಎತ್ತ ನೋಡಿದರೂ ರಸದಾಳಿಯ ಪ್ರಸರ್ಜನೆಗಳು ಆಕಾಶವೆಂಬ ಕನ್ನಡಿಯ ಕಾಣುವ ಬಾಲ ಸೂರ್ಯನ ಬೆಳಕಿಗೆ ಬರೆಯುವ ಮಾತಾಂಗ ಮಾಯವಂತ ಏಮಕೂಟ ಕಿಷ್ಕಿಂದ ಆದಿಪಂಚ ಪರ್ವತಗಳ ಶಿರೋಚ್ಛಾಯಿಗಳ ನೋಡಿದೆಯಾ ಶಿಲಾಗೋಪುರಗಳು ಇದೇ ನೋಟ ಜೊತೆಗಟ್ಟದ ದೇವತಾಪವನ್ನ ನೋಡು ವೆಂಕಟೇಶ್ವರ ದೇವಾಲಯ ಅದೇ ನೋಡಿ ಇಂದಕ್ಕೆ ಶ್ರೀರಾಮಚಂದ್ರನ ಸೀತಾದೇವಿಯನ್ನು ರಾವಣೇಶ್ವರನಿಗೆ ಹೋಗಲಾಡಿಸಿ ಪಂಪಾಪತಿಯ ಪೂಜೆಯ ಮಾಡಿ ಚಾತುರ್ಮಾಸ ನೋಡಿದನು ಕಾಂತ ಕಾಂತ ಯುಗ ಯುಗಾಂತರಗಳಿಂದ ಶಿವನೊಡನೆ ತಪಸ್ಸಿಗೆ ಕುಳಿತು ಮಹಾಪರ್ವತಗಳಂತೆ ಕಾಣುವ ಯತಿಗಳ ಸಮುದಾಯದಿಂದ ನೋಡಿದನು ಪ್ರಿಯ ಅದೇ ರಮಣಿ ಹಿಂದಕ್ಕೆ ವಾಟಿಕೆ ನಿರ್ಬಂಧವಾದ ವೀರಭದ್ರಾಸನ ಮಾಧವ ಸಂಘ ಪರ್ವತ ಚಿತ್ರಾರ್ಥವಾಗಬಹುದು ದೇವಸ್ಥಾನ ನೋಡು ಅದೇ ರಮಣಿ ದೇವದ ದೇವಸ್ಥಾನ ನೋಡು ಕೋಟೆ ಶಿವ ರೂಪವಾದ ಹೇಮಕೂಟ ಚಿಕ್ಕರಾಗಬಹುದು ದೇವಸ್ಥಾನಗಳನ್ನು ನೋಡು ರತ್ನದ ಕಾಂತಿಯನ್ನೊಪ್ಪುವ ಈ ದೇವಾಲಯಗಳನ್ನು ನಿರ್ಮಿಸಿತು ಮಹತ್ವ ದೇವರನ್ನು ಸ್ಮರಿಸುತ್ತವಾಗಲಿ ನಿನ್ನ ಇಷ್ಟದ
ಇಷ್ಟದಂತಾಗಲಿ ಪ್ರಿಯ. ಈ ಪುಣ್ಯ ನಮಗಲ್ಲದೆ ಶ್ರೀಕೃಷ್ಣ ಪುಣ್ಯಗುಂಟೆ ಈಗೋ ಈ ಸ್ಥಳದಲ್ಲಿ ರಮ್ಯತರ ಪುಣ್ಯಪದ ಮಹಾದೇವಿಗಳ ಸಮುದಾಯದಿಂದ ಈ ಮಾತಾಂಗದೋಳು ಮುಪ್ಪಿನ ಮುದುಕರ ಹೋಗಿ ಶಿವಭೋಮ್ ಅರಭೋಮ್ ಎಂದು ಸ್ನಾನಮಂ ಕೈದರೆ ಸ್ವಾಮಿನಿ ಕಾಂತ ಈ ತೀರ್ಥವೇ ಕಾಂತ ಅಧಿಕ ಪಾಪಾಂಗಳನ್ನು ಸುಟ್ಟು ಭಸ್ಮ ಮಾಡುವ ನಾರಾಯಣ ತೀರ್ಥ, ದುರ್ಗಿ ತೀರ್ಥ, ಭಾಗೀರಥಿ ತೀರ್ಥ, ನಾಗ ತೀರ್ಥ, ಚಕ್ರ ತೀರ್ಥ, ಶಿವಲಿಂಗ ತೀರ್ಥ, ನಾರದ ತೀರ್ಥ, ತೀರ್ಥ ಸರೋವರ, ಅದೇ ನಮನಿ ಲಕ್ಷ್ಮಣ ತೀರ್ಥ, ಸೂಪರ ತೀರ್ಥ, ಭೀಮ ತೀರ್ಥ, ವಸಿಷ್ಠ ತೀರ್ಥ, ಜಮದಗ್ನಿ ತೀರ್ಥ ನಮನಿ ಇಕೋ ಈ ತೀರ್ಥಾಂಗಣ ಮೇಲ್ಭಾಗದಲ್ಲಿ ಕೃಷ್ಣಾಪುರವೆಂಬ ದ್ವಾರಕಾವತಿಗೆ ಕೋಟಿ ಹರಿಗಮನ ದೇವಸ್ಥಾನದ ಪೂಜ್ಯ ಉಗ್ರ ನರಸಿಂಹನ ನೋಡು ಉಗ್ರ ನರಸಿಂಹನ ನೋಡಿದೆನು ಕಾಂತ. ಉಗ್ರ ನರಸಿಂಹನ ನೋಡಿ ಕೈ ಮುಗಿದೆನು ಕಾಂತ. ಏನು ತೀರ್ಥವನ್ನು ನೋಡಿ ಕೈ ಮುಗಿ ಕಾಮಿನಿ ನಿಮ್ಮ ಇಷ್ಟದಂತಾಗಲಿ ಕೈ ಮುಗಿದೆನು ಪ್ರಿಯ. ಬಾಣ ತೀರ್ಥವನ್ನು ನೋಡಿದೀಯಾ ನೋಡಿದೆನು ಪ್ರಿಯ. ಶಿವಕುಮಾರ ಗಣನಾಥನನ್ನು ನೋಡು ವೀರಭದ್ರನ ನೋಡಿದೆನು ಕಾಂತ. ವೀರಭದ್ರನ ನೋಡಿ ಕೈ ಮುಗಿದೆನು ಕಾಂತ. ಅದೇ ರಮಣಿ ಎತ್ತ ನೋಡಿದರು ತಿಳಿಗಳಗಳು ಚಿತ್ತಾರು ದ್ವಾರಗಳು ಸಂವರಿತ ತಳಕಲಾಯಮಾನ ಮುಕ್ತ ಮಾನದಿಂದೊಪ್ಪುವ ಜಲವಿಲಾಲ ತುಂತುರು ಅಲಿಗಳಿಂದ ವಿದ್ಯಾರಂಗರ ಸಿಂಹಾಸನ ಎಡಬಲದಲ್ಲಿ ಪೂಜಾಮಂಟಪಗಳು ಪ್ರಿಯ ರಮಣಿ ರಮಣ ಎಲ್ಲಿ ನೋಡಿದರು ಬಿಲ್ವ ವೃಕ್ಷಾದ ಕೀಳ ನಾಮ ಪುಷ್ಪ ಕಮಲ ಕಲ್ವಾರ ಅರವೋಮೆಂಬ ಗಂಧಾರದ ಮುಂಜಾನೆಯ ಏನು ಪುಣ್ಯಸ್ಥಾನ ತೋರಿಸಿರುವಂತೆ ಈಗ ನಾವು ಮಾತಂಗ ಪಟ್ಟಣದ ಕೆಳಗಿನ ಬಜಾರಕ್ಕೆ ಬಂದೆವು ಹೌದು ಕಾಂತ. ಈಗೋ ನೋಟು ವಜ್ರಗೋ ವೈಡೂರ್ಯಗೋ ಮೇಧಿಕ ಮುಚ್ಚರಾಗ ಮರಕದ ಮಾಣಿಕ್ಯದಿಂದ ಕಟ್ಟಿಸಿದ ಬಂಗಾರ ಬೆಳ್ಳಿಗಳಿಂದ ಕಟ್ಟಿಸಿದ ನಿಮ್ಮ ಸಮಾನ ಭಾಗ್ಯವಂತರು ಧಾರಿಗಳು ಬಂಗಾರದ ರಂಗಿದ್ದರ ಸಂಬದಾದಿಯ ಭಾಗಕ್ಕೆ ಜನಸಂದಣಿಯ ಸಾಲು ಸಾಲಾಗಿ ಮಂದಾರ ಪರ್ವತಗಳಂತೆ ಕಾಣಬರ ಅವೇನು ಪ್ರಿಯ ಪ್ರಸಾದಲಕ್ಕೆ ಪಾದವನ್ನೊತ್ತಿ ಪದಗೊಮ್ಮಿನಿಂದ ಹಬ್ಬದ ಮುತ್ತವೆಂದು ವಂಕರಿಸಿ ಗಂಗಿತವನ್ನು ಕಾಲ್ಗೊರಜಿಗೆ ತಗಲುವಂತೆ ಜಗದ್ಗುರು ಲಿಂಗ ಜಂಗಮ ಪಾದತೀರ್ಥ ಪ್ರಸಾದ ಸೇವಿತ ನಾಲ್ಕು ಲೋಕಮಂ ಸಂಚರಿಸುವ ಎದುರು ಬಸವೇಶ್ವರನೆಂಬ ನಂದೇಶ್ವರ ನೋಡಿದೆನು ಕಾಂತ. ಕಾಂತ ನೋಡಿದೆಯಾ ಈ ಕ್ಷೇತ್ರದ ವೈಭವದ ರೀತಿ ನೋಡಿದೆನು ಕಾಂತ. ಜಂಟು ಒಂದೇ ಮಾತನಾಡಿಯಲ್ಲ ನೀವಿನ ಕಾರಣವೇನು? ಕಾಲ ಹಾಗೆಯಿಂದ ಬಂದೆ ನಿನ್ನ ಸೈನ್ಯವೇನು ನಿನ್ನ ವಂಶವನು
ಯಾರೆಂದು ಕೇಳಿದೆಯಾ? ಸಹಜವಾಗಿ ಕೇಳು. ದ್ವಾರಕೆಯ ಶ್ರೀನಾಥನ ಕುಮಾರನು, ನನ್ನ ಹೆಸರು ಜಿತೇಂದ್ರಿ, ಯತೇಶ್ವರನ ಗಂಡ, ಮಹಾಪ್ರಸನ್ನ ಮನ್ಮಥನೇ ನಾನು. ಹರಿಯಾತ್ಮದಿಂದ ಹರನ ತಪವನ್ನು ಭಂಗ ಮಾಡಲಿಕ್ಕೆ ಬಂದಿರುವನ ಬಳಿಯಕ್ಕೆ ದಾರಿ ಕೊಡಲು ದಾರಿ ಅಂದರೆ ಸುಬೇಂದ್ರ ನೀತಿಗೆ ಈಡಾಗಬೇಡ. ಒಳಿಯಕ್ಕೆ ಒಬ್ಬರನ್ನು ಬಿಡಬೇಡವೆಂದು ಸಾಂಬಶಿವನ ಆಜ್ಞೆಯಾಗಿದೆ. ನೆತ್ತಿಯ ಮೇಲೆ ಜತ್ತೇನೆ ಕೋಡೆರಡು ಗಾಢವಾಗಿ ಬೆಳೆಸಿಕೊಂಡಿರುವ ನೆಂಬ ಗರ್ಭದಿಂದ ಈ ಮಾತಂಗವನ್ನು ಮಿಳಿದು ಹೋಗೆಂದು ಹೇಳಿದೆಯ ನೀನೆತ್ತರವನು ಈಗೋ ಈ ಸರದಿಂದ ನಿಮ್ಮ ಶೃಂಗಗಳೆರಡು ಸಾಂಗವಾಗಿ ಮುರಿದು ಓಟವೋ ಎಂಬುದರೆ ಶಿವನ ಮಾತವೆಂದರಿಯದೆ ಬಂದ ಅದಮ್ಮ ಮಾರಲು ಸೈನ್ಯವಲ್ಲ ಎನ್ನ ಕೋಪಾಗ್ನಿಂದ ಪೂರ್ವ ಜಯಂತಿಯಲ್ಲಿ ಅಲ್ಲು ಬಿದ್ದ ಹಾಗೆ ಅಂದ ಹಾಗೆ ಪೂರ್ವ ಜಯಂತಿಯಲ್ಲಿ ಅಲ್ಲು ಬಿದ್ದ ಹಾಗೆ ಮೊದಲು ನಂದೀಶ್ವರನ ಕಲಿಕೆ ಹೊಡೆಯಕ್ಕೆ ಹೋಗಬೇಕೆಂದರೆ ಎನ್ನ ದುರ್ಮದ ಪ್ರಚಂಡ ಸರಿಸಿದೆ. ಎನ್ನ ಸ್ತ್ರೀ ಕಾಲದ ಕಬ್ಬಿನ ಬಿಲ್ಲು ಗಂಗಾವಳಿಯ ಸಿಂಜಿನಿ ಕರಿಮರಗಳ ಪಂಕ್ತಿಯನ್ನು ಸದವಲ್ಲ ಇದಕ್ಕೆ ಸಾರಥಿ ಅಮ್ಮಯ್ಯ ಹೇಳಿ ಕೇಳು. ಇದು ಚೆನ್ನಾಗಿ ಹೇಳು ಮಾತೆ. ನೀನು ದಾರ ಕೋಮಲ ತರ ಬಾಳ ಬಾಡಿದ ಬಿಲ್ಲಿನ ರೀತಿ ಏನು? ಸಂಗತಿಯೆಲ್ಲ ಮೊದಲು ತಿಳಿಸಬೇಕೆಂದು ಬೇಡಿಕೊಳ್ಳುವುದು ಜನಮೇ ಸೌಖ್ಯಪ್ರದಾಯಿ. ಕುಮಾರ ಅಮ್ಮಯ್ಯ ಮತ್ತೆ ಕೇಳ. ಅವರು ಚೆನ್ನಾಗಿ ಹೇಳು ಮಾತೆ. ಈ ಮಗಿರಿ ರಾಜನ ಮಮತೆಯ ತನಯ ಚೆನ್ನಾಗಿ ಕೇಳ. ಚೆನ್ನಾಗಿ ಹೇಳು ಮಾತೆ. ಈ ಮಗಿರಿ ರಾಜನ ಮಮತೆಯ ತನಯ ತವಗಡಿ ಪಂಪಾವನಕ್ಕೆ ಬಂದ
ಶಾಂಭವಿ ಎಂದು ಕರೆಯುತ್ತಿರುವರು. ಕುಮಾರ, ಅಮ್ಮಯ್ಯ, ನೀನು ಇಲ್ಲಿಗೆ ಬಂದ ಕಾರಣವೇನು ಪುತ್ರ ಕೋಮಲಗಾತ್ರ? ಅಮ್ಮ ಮಾತೆ ಲೋಕ ಪ್ರಖ್ಯಾತೆ, ಕಂದ ನಿನ್ನ ಪಾದ ದರ್ಶನದಿಂದ ನಾನು ತನ್ನಿನಾದೆ. ದೇವಿ, ಕುಮಾರ, ನಿಮಗೆ ದೀರ್ಘ ತಂದ ನಮಸ್ಕಾರ ಮಾಡುವೆ. ಎಲ್ಲ ನಿನ್ನ ಪಾದದಲ್ಲಿ ಸೇರುವಂತೆ ಉದ್ಧರಿಸು. ಅರೇ ತಾಯಿ, ಕುಮಾರ, ಅರೇ ಕುಮಾರ, ನನ್ನ ಪಾದಕ್ಕೆ ಭಿನ್ನನಾದ ಮನ್ಮಥನೇ ನಾನು. ಅರಿಯದ ಹಾದಿಗಳನ್ನು ಸಾಧಕರು ಉಪದ್ರಪಡಿಸುವಷ್ಟಕ್ಕೆ ನಾರದ ಬೃಹಸ್ಪತಾದಿಗಳಿಗೆ ಆಧರಿಸಿ ಕೂಟ ಛಲದಲ್ಲಿ ಸ್ವಾಮಿಯಾದ ವಿರೂಪಾಕ್ಷನು ಅನಾದಿ ಕಾಲದಿಂದ ತಪಸ್ಸು ಮಾಡಿ ಉಮಾದೇವಿಯನ್ನು ಪರಮೇಶ್ವರನಿಗೆ ಪಾಣಿಗ್ರಹ ಮಾಡಿದರೆ ಸನ್ಮುಖನು ಹುಟ್ಟುವರಂತೆ. ಅದಕ್ಕಾಗಿ ಶ್ರೀಹರಿಯ ಆಜ್ಞೆ ಶಿರಸಾವಹಿಸಿ ಎನ್ನ ಸತಿಗೂಡು ಎನ್ನ ಸೇನಾ ಮಂಡಲ ಸಹಿತ ಈ ಮಾತಂಗನು ಹೇರಿ ಬಂದೆವು. ಅಹೋ ಅಮ್ಮಯ್ಯ, ತನಯ, ನಂದೇಶ್ವರನ ನಯನಾಗ್ನಿಗೆ ಸುಟ್ಟು ಭಸ್ಮವಾದವು. ಆದ ಕಾರಣ ದಂಪತಿಗಳಿಬ್ಬರು ದೂರಾಗಿ ನಿಂತು ಯೋಚನೆಯ ಮಾಡುತ್ತಿರುವ ಜನನಿ ಸೌಖ್ಯ ಪ್ರದಾಯಿನಿ. ಕುಮಾರ, ಅಹೋ ಜನನಿ, ಮತ್ತೆ ಹೇಳುವನು ಕೇಳ. ಅದೇನು ಚೆನ್ನಾಗಿ ಹೇಳುವಂತೆ. ಗುಣಗಣ ಸಾಂದ್ರನ ಮಮದೇವನ ಗುಣಗಣ ಸಾಂದ್ರಗೆ ಮುರಿಯನು ನೀನ ತವಕದಿ ಓಡ ವಿನಯದಿ ನೀನ. ಕುಮಾರ, ಚೆನ್ನಾಗಿ ಕೇಳ. ಚೆನ್ನಾಗಿ ಹೇಳುವಂತೆ. ತವಕದಿ ನೀನ ವಿನಯದಿ ನೀದಾರ ಕೋಮಲ ತರಗಾಲ ನಿನ್ನ ದೇವಡ ತಿಳಿಸೋ ಎಲ್ಲ ನೀದಾರ ಕೋಮಲ ತರಗಾಲ. ಅಲ್ಲಿ ಕಂದ, ಅಹೋ ಅಮ್ಮಯ್ಯ, ಇಡೀ ಈ ವಸ್ತ್ರವನ್ನು ತೆಗೆದುಕೋ. ಗುಣಗಣ ಸಾಂದ್ರನಾದ ಆ ಈಶ್ವರನಿಗೆ ನಿನ್ನ ಪರಾಕ್ರಮವನ್ನು ತೋರಿಸಿ ಕಂದ ಅಹೋ ಅಮ್ಮಯ್ಯ, ನಿನ್ನ ಕಾರ್ಯವನ್ನು ನೆರವೇರಿಸು. ಎನ್ನ ಪಾಣಿಗ್ರಹವನ್ನು ಮಾಡಿಸು ಪುತ್ರ ಕೋಮಲಗಾತ್ರ. ಅಹೋ ಮಾತೆ, ನಿನ್ನ ಇಷ್ಟದಂತಾಗಲಿ. ಎನ್ನ ಕಾರ್ಯಗೋಸ್ಕರ ಬಂದಿರುವನು ಕಂದ. ಅಹೋ ಅಮ್ಮಯ್ಯ, ಶಿವನಾಜ್ಞ ಭಂಗ ಬರದಂತೆ ಈ ಕಣ್ಣನ ಹೊರಕ್ಕೆ ಹೋಗಲಿಕ್ಕೆ ದಾರಿಯನ್ನು ಬಿಡು ಪುತ್ರ ಕೋಮಲಗಾತ್ರ. ಅಮ್ಮ ಜಗಜ್ಜನನಿಯಾದ ಪಾರ್ವತಿ, ಕಂದ, ನಿನ್ನ ಮಗನ ಭಿನ್ನತ್ವವನ್ನು ಲಾಲಿಸಿ ತಾಯಿ. ಚೆನ್ನಾಗಿ ಹೇಳು ಕಂದ. ನಿನ್ನ ಆಜ್ಞೆಯೇ ಸದಾ ಶಿವನ ಆಜ್ಞೆ. ನಿನ್ನ ಪಾದಾಂಬುಜಗಳೇ ನನ್ನ ಸಾಕ್ಷಿ. ನಿನ್ನ ಆಜ್ಞೆಯಂತೆ ಶಿರಸಾವಹಿಸಿ ಮನ್ಮಥನನ್ನು ಬಿಟ್ಟಿರೋ ಜನನಿ ಸೊಕ್ಕನ ತಾಯಿನಿ. ನಿರ್ಭಯಂಕರಾಗಿ ಅಪ್ಪರಿಸಿ ಸಿಂಹವು ಭಯನಿಟ್ಟ ಲೋಕ ಗರ್ಭವಾಗುವಂತೆ ನಿರ್ಗಮಿಸಿ ಮಾರ್ಗ ದುರ್ಗನಾಗಿ ಚಿಂಜರಿಯಂ ದೋರ್ಗಡಿಸಿ ಒಡೆದನವ ಕಾಲಕ್ಕೆ ಮಾತೆಯಾದ ಪಾರ್ವತಿಯಂ ಸಂತೋಷ ಸಮುದ್ರವೇ ಶ್ರೀಕೃಷ್ಣ ನಂದನ ಎನ್ನ ಭಯಕ್ಕೆ ಬಡಬೇಡ ಈಶ್ವರ. ನಿಮ್ಮ ಇಷ್ಟದಂತಾಗಲಿ ಇರಬೇಕು. ಸುಂದರ ಪರಮೇಶ್ವರ ನಂದೀಶ್ವರನಿಗೆ ಪಾದ ಬೀಳಲು ಎನಗಿದ್ದ ಮೇಲೆ ಎನಗೆ ಬರದಲ್ಲಿ ಹೋಗು. ಪಾರ್ವತಿಯ ಹಣ್ಣು ಅನುಗ್ರಹದಿಂದ ಕಟ್ಟಿದ ಬಿಲ್ಲಿಗೆ ಎದೆಯಲ್ಲಿ ಹರಿಸಿ ಪಂಚಪುಷ್ಪರಂಗದಲ್ಲಿ ಹರಿಸಿ ಛಲದಿಂದ ಈಶ್ವರ ಮೇಲೆ ವಿದ್ಯುಮವನ್ನು ಹೊಂದಿದ ನೋಡುವ ಭಾರತಿ ವಾ
ದಿವ್ಯ ಪ್ರಭಾವ. ಹಾಗಾದರೆ ನನ್ನ ಮನಸ್ಸನ್ನು ಸಂತೋಷಪಡಿಸು. ಚಂದ್ರಮ ಬಾಳು ಪ್ರಿಯತನ ಚಂದ್ರಮ ಪ್ರಿಯತಮ ಹಾಗಾದರೆ ಈಗಲಾದರೆ ನಿಮ್ಮ ಮನಸ್ಸಿಗೆ ಸಂತೋಷವಾಯಿತೇನು ದೇವಾ? ಶಂಕರಿ, ನಾನೆಂದು ನಿನ್ನವನೆಂದು ಹೌದಾ ಕಾಂತೆ? ಮಾಯದ ಲೋಕದಿಂದ ದೇವಾ ಶಂಕರಿ, ನಿನಗಾಗಿ ಹೌದೇನು ಶಂಕರಿ? ಎಂಥ ಮಧುರ ಬಂದವು ಏನು ಕಾಂತೆ? ನಿನ್ನ ನಾನು ಬಿಡಲಾರೆನು ಶಂಕರ. ನಾನು ಪ್ರವೇಶಿಸುತ್ತೇನೆ. ದೇವಾ ಶಂಕರಿ, ನಿನ್ನನ್ನು ಎಷ್ಟು ಮಾತ್ರಕ್ಕೆ ಬಿಟ್ಟಿರುತ್ತಾರೆ ನಾನು ಬಿಡುವುದಿಲ್ಲ ಶಂಕರಿ. ಅನಿಸುತ್ತಿದೆ ಯಾಕೋ ಏನೋ. ಹೌದೇನು ಕಾಂತೆ? ಧಾರಣಿ ಶಂಕರ ಇಲ್ಲ ಇನ್ನು ಸಂತೋಷವಾಗಿಲ್ಲ ಸುಂದರಿ. ದೇವಲೋಕಕ್ಕೆ ಹೋಗೋಣ ನಾರಿಯನ್ನು ಕಾಯುತ್ತಿರುವರು. ದೇವಾ ಕಾಂತೆ, ತಣಿಸು ಮನವ ಬರುವೇನು ಸುಂದರಿ? ಬಳಿ ಬಾ ಬರುವೇನು ಕಾಂತೆ? ಇನಿಯ ಹೌದೇನು ಕಾಂತೆ? ಇನ್ನು ಎಂದೆಂದಿಗೂ ಇನ್ನು ಎಂದೆಂದಿಗೂ ಇನ್ನು ಎಂದೆಂದಿಗೂ ಇನ್ನು ಎಂದೆಂದಿಗೂ ಶಂಕರ ಸುಂದರಿ, ತಮ್ಮ ಪಾರ್ವತಿ, ಬಿಡಲಾರೆ ನಾನು ನಿನ್ನ ಬಿಡಲಾರೆ ಪಾರ್ವತಿ. ಒಲವಿನ
ಪುಣ್ಯಕ್ಕೆ ಹೀಡೆಲ್ಲ ನಿನ್ನನ್ನು ಪಡೆದೇ ಅಜೇ ಕಾಂತೆ ನೋಡಿದ್ಯಾ ಮಗಳ ಚಮತ್ಕಾರ ಮೆಚ್ಚಿರುವುದು ಆ ಶಂಕರ ಇನ್ನೇಕೆ ಮಗಳ ವಿಚಾರ ರಮಣಿ ಸತ್ನಾರ ಶ್ರೀಮದನಂತ ಕೋಟಿ ವಿಸ್ತೀರ್ಣ ಹೇಮಕೂಟ ವಾಸ ಪಂಪಾ ಮಾಸ ಧರ್ಮಲಕ್ಷಣ ಅಜೇ ಕಾಂತೆ ಈ 14 ಲೋಕಗಳ ನನ್ನ ಸಮಾನ ಭಾಗ್ಯವಂತೆ ಸರಿ ಇಲ್ಲವೆಂದೇ ನಿಮ್ಮ ವಿಚಾರ ಆ ಸರ್ವೇಶ್ವರಿಯು ಜಗಜ್ಯೋತಿಯಮ್ಮು ಆ ಸರ್ವೇಶ್ವರಿಯು ಕೊಡುವುದು ನಿಶ್ಚಯವೋ ಸ್ವಾಮಿ ಸಜ್ಜನ ಪ್ರೇಮಿ ಪಂಡವ ಜಂಬಾರ್ಯ ಸಂಭ್ರಮಕ್ಕೆ ಎನ್ನ ಲಗ್ನ ಮಾಡುವೆ ಬ್ರಹ್ಮನ ಕರೆಸು ಭಾರದ್ವಜಿ ಗೌತಮಿ ಜಮದಾಗ್ನೆ ಮುಂತಾದ ಪುರ ಸಂಭ್ರಮವಂತ ಲಗ್ನ ಮಾಡುವ ಸಾರದೆ ಓಡಿಸಿದ
ಪರಮಾತ್ಮ. ಇದು ಕೊಟ್ಟರು ತನ್ನ ತಾಂಡಿಯ ಬಸಿರು ಸುಂದರನೇ ಬಳಿಗಾರ ಚಂದಿರನೇ ಸುಂದರನೇ ಐಡಿ ಸರ್ ಎಲ್ಲ ಅವ್ನು ಕಂಪ್ಲೀಟ್ ಬರಕ್ಕೆ